ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಎಲ್ಲಾ ಕಲಾವಿದರಿಗೂ ಅನ್ವಯಿಸುತ್ತೆ, ಅದರಲ್ಲೂ ರಂಗಭೂಮಿ ಕಲಾವಿದರಿಗೆ. ನಾವು ನಾಟಕದಲ್ಲಿ ಒಂದು ಪಾತ್ರ ನಿಭಾಯಿಸಿರ್ತೀವಿ, ಆ ಪಾತ್ರ ಬರ್ದಂತ ರೈಟರ್ ಇರ್ತಾರೆ ಗೊತ್ತಾ, ಅವ್ರು ಏನಾದರೂ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದೆ, ಜೀವ ತುಂಬಿಟ್ಟಿದ್ಯಾ ಪಾತ್ರಕ್ಕೆ ಅಂತ ಹೇಳಿದಾಗ ನಮಗಾಗೋ ಖುಷಿ ಇದೆ ಗೊತ್ತಾ. ಕಲಾವಿದರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗಲ್ಲ. ನಾವು ಭೂಮಿ ಮೇಲೆ ನಿಂತೇ ಇರೋದಿಲ್ಲ, ತೇಲ್ತಿರ್ತೀವಿ. ಒಳಗಡೆ ಎಷ್ಟು ಖುಷಿ ಆಗ್ತಿರುತ್ತೆ ಅಂದ್ರೆ ಯಪ್ಪ ಅಂತ ಅನ್ನಿಸ್ತಿರತ್ತೆ ಆ ಲೆವೆಲ್ಗೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ 2 ವರ್ಷದ ಹಿಂದೆ ಒಂದು ಪಾತ್ರ ನಿಭಾಯಿಸಿದ್ದೆ, ಧರ್ಮಸ್ತಂಭ ಅಂತ ನಾಟಕ. ಅದರಲ್ಲಿ ಮಾದ್ರಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಆ ರೈಟ್ರು ಕೂಡ ಬಂದಿದ್ರು. ಅವ್ರು ಹೇಳಿದ್ದೆ ಅಷ್ಟೇ, ತುಂಬ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ಯಾ, ಜೀವ ತುಂಬಿದ್ಯಾ, ನಮ್ಮ ಮನೆಗೆ ನೀನು ಊಟಕ್ಕೆ ಬರಬೇಕು ಅಂತ 2 years ಬ್ಯಾಕ್ ಹೇಳಿದ್ರು. ಬಟ್ ಮೊನ್ನೆ ನಾನೊಂದು ಈವೆಂಟ್ ಅಟೆಂಡ್ ಮಾಡಿದೆ, ನಮ್ಮ ಬೋರಣ್ಣಂದು. ಅಲ್ಲಿ ಅದೇ ರೈಟ್ರು ಸಿಕ್ಕಿದ್ರು. ಅವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲದೆ ನಾನು ಹೋಗಿ ಮಾತಾಡಿಸ್ದೆ, ಸರ್ ನಿಮಗೆ ನೆನಪಿದೆಯಾ ನಾನು ಮಾದ್ರಿ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ಅಂತ. ಓ ಮೈ ಗಾಡ್, ಅವ್ರು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅಂದರೆ, ಮಗಳೇ ಅಂತ ಬಾಯಿ ತುಂಬ ಕರೆದು ತಪ್ಕೊಂಡು ಎಷ್ಟು ಪ್ರೀತಿನ ಮಾತಾಡ್ಸಿದ್ರು ಗೊತ್ತಾ. ಅವ್ರು ನಂಗೋಸ್ಕರ 2 ಸಾಲು ಬರ್ದಿದ್ದಾರೆ, ಅದರ ಫೋಟೋ ಅಟ್ಯಾಚ್ ಮಾಡ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇರಿ 1 ನಿಮಿಷ. ಅನುಪಲ್ಲವಿ, ನನ್ನ ಮಾದ್ರಿಗೆ ಜೀವ ತುಂಬಿದ ಈ ಮಗಳಿಗೆ ನಾನು ಸದಾ ಋಣಿ ಅಂತ ಬರ್ದಿದ್ದಾರೆ. ಯಪ್ಪ, ಇಟ್ಸ್ ನನ್ ಅದದ ನಮ್ಮ KN ಗಣೇಶಯ್ಯ ಸರ್. ಅವರು ನಾವೆಲಿಸ್ಟ್ ಅಷ್ಟೇ ಅಲ್ಲ, ಈಸ್ ಎ ಸೈಂಟಿಸ್ಟ್ ಆಸ್ ವೆಲ್. ಅಂತ ಒಬ್ರು ಲೆಜೆಂಡ್ರಿ ಬಂದು ಈ ಥರ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಸೊ ಹೇಳ್ಕೊತಿದ್ದೀನಿ. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ ಗೊತ್ತಾ. ನೆಕ್ಸ್ಟ್ ನಾನು ಅಟೆಂಡ್ ಮಾಡಿದ್ದು ನಮ್ಮ ಬೋರಣ್ಣಂದು ಇವೆಂಟು. ನಾನು ಬೋರಣ್ಣ ಒಟ್ಟಿಗೆ ಥಿಯೇಟರ್ ಕೋರ್ಸ್ನ ಮುಗಿಸಿದ್ದೀವಿ. ಐ ಆಮ್ ಹ್ಯಾಪಿ ಟು ಸಿ ಹಿಮ್ ಬಿಕಾಸ್ 11 ಪುಸ್ತಕ ಬರ್ದಿಯಾನೆ, ಯುವ ಕವಿ ಅಂತ ಅನ್ಸ್ಕೊಂಡಿದ್ದಾನೆ. ಗೂಗಲ್ ಅಲ್ಲಿ ನೀವು ಅನಂತ ಕುಣಿಗಲ್ ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಬಿಕಾಸ್ ಒಂದು ತಂಡ ಕಟ್ಟೋದು ಈಸಿ ಅಲ್ಲ, ಅದರಲ್ಲೂ ಅವ್ವ ಪುಸ್ತಕಾಲಯದ ಅಪರಿಚಿತ ಓದುಗರ ತಂಡ. ಇಟ್ಸ್ ಎ ಗ್ರೇಟ್ ತಂಡ. ಯಾಕೆ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಪುಸ್ತಕಕ್ಕೆ ತುಂಬಾ ಕಡಿಮೆ ಒಲವಿದೆ, ಜಾಸ್ತಿ ಇಂಗ್ಲಿಷ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ಬಿಟ್ಟು ಅವ್ನು ಈ ತರ ಒಂದು ಟೀಮ್ ನ ಕಟ್ಕೊಂಡಿದ್ದಾನೆ. ಬೇರೆ ಬೇರೆ ಭಾಗದಿಂದ ಓದುಗರನ್ನ ಕರೆಸಿ ಒಂದ್ ಕಡೆ ಕೂರಿಸಿ ಬುಕ್ಸ್ ನ ಓದಿಸ್ತಾನೆ. ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ನಡೆಯುತ್ತೆ. ಕೇಳಕ್ಕೆ ವಿಚಿತ್ರವಾಗಿದೆ ಅಲ್ವಾ. ಅವ್ರಿಗೆ ಯಾವ್ದೇ ರೀತಿ ಸ್ಪೇಸ್ ಇಲ್ಲ. ಕಬ್ಬನ್ ಪಾರ್ಕ್ ಇಸ್ ದ ಒನ್ಲಿ ಪ್ಲೇಸ್ ದೇ ಆಲ್ ಗೆಟ್ ಟುಗೆದರ್. ಅಂಡ್ ನಿಮ್ಮ ಫೇವರೇಟ್ ರೈಟರ್ ನ ಕೂಡ ಮೀಟ್ ಮಾಡಬಹುದು. ನಿಮಗೆ ಓದಕ್ಕೆ ಆಸಕ್ತಿ ಇದ್ರೆ ನಾನು ID ಟ್ಯಾಗ್ ಮಾಡ್ತೀನಿ, ಹೋಗಿ ನೀವು ಅಪರಿಚಿತ ಟೀಮ್ಗೆ ಸೇರ್ಕೊಳ್ಬಹುದು. ಓಕೆ ಬಾಯ್.